Hello students, welcome to my channel English with Basuraj sir. I am Basurajappa, an English teacher. Today let's learn about how to change affirmative sentence into negative sentence. ಅಂದರೆ ಧನಾತ್ಮಕವಾದ ವಾಕ್ಯಗಳನ್ನು ಋಣಾತ್ಮಕವಾದ ವಾಕ್ಯಗಳನ್ನಾಗಿ ಮಾಡೋದು ಹೇಗೆ ಅಂತ ಇದನ್ನು ನಾವು ಕಲ್ತ್ಕೊಳ್ಳೋಣ. ಒಂದೇ ನೋಡಿ, ಫಸ್ಟ್ ಒನ್ ಈಸ್ ಐ ಮೇಡ್ ಎ ಮಿಸ್ಟೇಕ್ ಇನ್ ಮೈ ಎಕ್ಸಸೈಸ್. ಈ ಒಂದು ವಾಕ್ಯದಲ್ಲಿ ಇದು ಅಫರ್ಮೇಟಿವ್ ಸೆಂಟೆನ್ಸ್. ಯಾಕೆಂದರೆ ಇಲ್ಲಿ ನಾಟ್ ಅಥವಾ ನೋ ಇಲ್ಲ, ಆದ್ದರಿಂದ ಇದು ಅಫರ್ಮೇಟಿವ್ ಸೆಂಟೆನ್ಸ್. ಯಾವ ಟೆನ್ಸ್ಲಿದೆ ವರ್ಬ್ ಅಂದರೆ ಐ ಮೇಡ್ ಎ ಮಿಸ್ಟೇಕ್ ಇನ್ ಮೈ ಎಕ್ಸಸೈಸ್. ವರ್ಬ್ ಯಾವುದಂದ್ರೆ ಮೇಡ್. ಮೇಡ್ ಅಂದರೆ ಮೇಕ್, ಮೇಡ್, ಮೇಡ್, ಇದು ಪಾಸ್ಟ್ ಟೆನ್ಸ್. ಆದ್ದರಿಂದ ನಾವು ಡಿಡ್ ಅನ್ನು ಬಳಸಬೇಕಾಗುತ್ತೆ. ನೆಗೆಟಿವ್ ಮಾಡಬೇಕಾದ್ರೆ ನಾವು ಡಿಡ್ ಅನ್ನು ಬಳಸಬೇಕಾಗುತ್ತೆ. ಐ ಡಿಡಂಟ್ ಮೇಕ್ ಎ ಮಿಸ್ಟೇಕ್ in my exercise. ಮಿಕ್ಕದೆಲ್ಲ ಹಾಗೆ ಬರೆಯೋದು. ನನ್ನ ಎಕ್ಸಸೈಸ್ನಲ್ಲಿ ನಿನ್ನೆ ಯಾವುದೇ ತಪ್ಪನ್ನು ಮಾಡಿಲ್ಲ. ಅದು ಮಾಡಿದ್ದೆ ಅಂತ ಹೇಳಿದ್ರೆ ಮಾಡಿಲ್ಲ ಅಂತಿದೆ. ಎರಡನೇ ನೋಡಿ, ದ 2 boys fought in the street. ಆ ಇಬ್ಬರು ಹುಡುಗರು ಬೀದಿಯಲ್ಲೇ ಜಗಳ ಮಾಡಿದರು, ಬೀದಿಯಲ್ಲೇ ಅವರು ಹೋರಾಡಿದರು. ಇಲ್ಲಿ ವರ್ಬ್ ಯಾವುದು ಅಂದರೆ ಇದು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಅಥವಾ ಅಫರ್ಮೇಟಿವ್ ವಾಕ್ಯ. ಇದು ಅಫರ್ಮೇಟಿವ್ ಸ್ಟೇಟ್ಮೆಂಟ್. ಇದು ಪಾಸ್ಟ್ ಟೆನ್ಸ್ ಇದೆ. ಹೋರಾಡಿದರು, ಜಗಳವಾಡಿದರು ಅಂತಿದೆ. ಆದ್ದರಿಂದ ನೀವೇನು ಮಾಡ್ಬೋದು ಅಂದರೆ ನೆಗೆಟಿವ್ ಮಾಡ್ಬೇಕಾದ್ರೆ ದ 2 boys ಡಿಡ್ ನಾಟ್, ಸೇಮ್ ಡಿಡೆಂಟ್. ಫಾಟ್ ಇರೋದು ಫೈಟ್ ಆಗುತ್ತೆ. ಫೈಟ್ ಇನ್ ದ ಸ್ಟ್ರೀಟ್. ಬೀದಿಯಲ್ಲಿ ಅವರು ಜಗಳವಾಡಲಿಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಐ ಚೂಸ್ ದೀಸ್ ಕೇಕ್ಸ್ ಫಾರ್ ಟೀ. ನಾನು ಟೀ ಬದಲಿಗೆ ಈ ಕೇಕ್ಸನ್ನು ಚೂಸ್ ಮಾಡ್ತೀನಿ, ಆಯ್ಕೆ ಮಾಡ್ಕೋತೀನಿ. ಇದು ಕೂಡ ಪಾಸ್ಟ್ ಟೆನ್ಸ್ ಇದೆ. ಚೂಸನ್ ಅಂತ, ಅದು ಆರ್ಡರ್. ಚೂಸ್ ಅಂದರೆ ಆಯ್ಕೆ ಮಾಡು. ಚೂಸ್ ಆಯ್ಕೆ ಮಾಡ್ದ, ಆಯ್ಕೆ ಮಾಡೇ ಬಿಟ್ಟಾನಕ್ಕೆ ಚೂಸನ್. ಇದು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್. ನಾವು ಇದು ಚೂಸ್ ಇದೆ, ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ಡಿಡ್ ಹಾಕಬೇಕು. ಅಂದರೆ ಐ ಡಿಡಂಟ್ ನಾಟ್ ಹಾಕ್ಲೇಬೇಕು, ಯಾಕಂದರೆ ನೆಗೆಟಿವ್ ಮಾಡಬೇಕು ಅಂತ ಹೇಳಿದಾರೆ. ನೆಗೆಟಿವ್ ಸೆಂಟೆನ್ಸ್ ಮಾಡಿ ಕನ್ವರ್ಟ್ ಮಾಡಿ ಅಂತ. ಐ ಡಿಡ್ ನಾಟ್ ಚೂಸ್, ಇದು V1 ಹಾಕ್ಬೇಕಾಗುತ್ತೆ. ಇದನ್ನು ಐ ಡಿಡ್ ನಾಟ್ ಚೂಸ್ ಕೇಕ್ಸ್ ಫಾರ್ ಟೀ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ದ ಬಾಯ್ ರ್ಯಾಂಗ್ ಅಂದರೆ ಬಾರಿಸ್ದ. ಪಾಸ್ಟ್ ಟೆನ್ಸ್ ಇದು. ರಿಂಗ್, ರ್ಯಾಂಗ್, ರಂಗ್, ಇದು ಪಾಸ್ಟ್ ಪಾರ್ಟಿಸಿಪಲ್. ನಾವು ಇದು ಇದೆ ಪಾಸ್ಟ್ ಟೆನ್ಸ್ ಆದರೆ ಡಿಡ್ ಬೇಕಾಗುತ್ತೆ. ಮತ್ತೆ ದ ಬಾಯ್ ಡಿಡೆಂಟ್ ರಿಂಗ್ ದ ಬೆಲ್. ಅವನು ಬಾರಿಸಲಿಲ್ಲ, ಗಂಟೆಯನ್ನು ಬಾರಿಸಲಿಲ್ಲ ಅಂತ ಅರ್ಥ ಆಗಿದೆ. ನೆಕ್ಸ್ಟ್, ಚಿಲ್ಡ್ರನ್ ಸ್ಯಾಂಗ್ ವೆರಿ ವೆಲ್. ಇದು ಅಷ್ಟೇ. ಸಿಂಗ್ ಅಂದರೆ ಹಾಡು, ಸ್ಯಾಂಗ್ ಅಂದರೆ ಹಾಡ್ದ, ಹಾಡೇ ಬಿಟ್ಟಾನಕ್ಕೆ ಸಂಗ್, ಪಾಸ್ಟ್ ಪಾರ್ಟಿಸಿಪಲ್. ಸೊ ಇದಕ್ಕೆ ಚಿಲ್ಡ್ರನ್ ಮಕ್ಕಳು ಡಿಡೆಂಟ್ ಸಿಂಗ್ ಚೆನ್ನಾಗಿ ಹಾಡಲಿಲ್ಲ ಅವರು ಅಂತ ಹಾಕಬೇಕು. ಹೀಗೆ ನಾವು ಡಿಡ್ ಬಳಸ್ಕೊಂಡು ಡಿಡ್ಡನ್ನು ನಾವು ನೆಗೆಟಿವ್ ವಾಕ್ಯಗಳಲ್ಲಿ ಮಾಡುವಾಗ ಡಿಡ್ಡನ್ನು ಬಳಸ್ತೇವೆ. ಹಾಗೆಯೇ ಕ್ವಶನ್ ಮಾಡಬೇಕಾದ್ರೂ ಕೂಡ ಡಿಡ್ಡನ್ನು ಬಳಸ್ತೇವೆ. ಉದಾಹರಣೆಗೆ ಈ ಸಿಂಗ್ಸ್ ವೆಲ್ ಅಂತ ಇರುತ್ತೆ. ಈ ಡಸ್ ನಾಟ್ ಸಿಂಗ್ ವೆಲ್. ಡಿಡ್ ಈ ಸಿಂಗ್ಸ್ ವೆಲ್ ಅಂತಿದ್ರೆ ಈ ಡಸ್ ನಾಟ್ ಸಿಂಗ್ಸ್ ವೆಲ್. ಡಸ್ ಈ ಸಿಂಗ್ಸ್ ವೆಲ್ ಅಂತ ಆಗುತ್ತೆ. ಈ ಸ್ಯಾಂಗ್ ವೆಲ್ ಅಂತಿದ್ರೆ ಈ ಸ್ಯಾಂಗ್ ವೆರಿ ವೆಲ್ ಅಂತಿದ್ರೆ ಈ ಡಿಡ್ ನಾಟ್ ಸಿಂಗ್ ವೆರಿ ವೆಲ್. ಕ್ವಶನ್ ಮಾಡ್ಬೇಕಾದ್ರೆ ಡಿಡ್ ಈ ಸಿಂಗ್ ವೆಲ್ ಅಂತ ಆಗ್ತೀವಿ. ನೋಡೋಲ್ಲ ಸ್ನೇಹಿತರೆ, ಹೀಗೆ ಅಫರ್ಮೇಟಿವ್ ಸೆಂಟೆನ್ಸ್ನ ಅಂದರೆ ಧನಾತ್ಮಕವಾದ ವಾಕ್ಯಗಳನ್ನು ಋಣಾತ್ಮಕವಾದ ವಾಕ್ಯಗಳನ್ನಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.